ಎರಡನೇ ಸಮಸ್ಯೆ ಹೇಳ್ತಾ ಇದ್ದೀನಿ. ಇದು ಧೋಬಿಘಾಟ್ ಅಂತ ಮಾಡಿದ್ರು, ಸುಮಾರು ಒಂದ್ 2-3 ವರ್ಷದ ಮುಂಚೆ ಮಾಡಿದ್ರು. ಬಟ್ ಧೋಬಿಘಾಟ್ ಯಾವ ತರ ಇದೆ ನೀವೇ ನೋಡಿ. ಈ ಧೋಬಿಘಾಟ್ ನ ಮಾಡಿದ್ದು ಸುಮಾರು 1 ಲಕ್ಷಗಳಲ್ಲಿ ಆಗಿದೆ ಇದನ್ನ ಖರ್ಚು ಮಾಡಕ್ಕೆ. ಅಂದ್ರೆ ಇದೆಲ್ಲ ಸಾರ್ವಜನಿಕರ ದುಡ್ಡೇ. ಸಾರ್ವಜನಿಕರ ದುಡ್ಡನ್ನ ಈ ತರ ಪೋಲ್ ಮಾಡ್ತಾ ಇದ್ದಾರೆ. ಯಾರೋ ನಮ್ಮ ಅಧ್ಯಕ್ಷರಿದ್ರು ಜೆ ಕಾಂತರಾಜ್ ಅವರು, ಅವ್ರ ಶಿಷ್ಯನೇ ಕಾಂಟ್ರಾಕ್ಟರ್ ಇದ್ರು, ನರೇಶ್ ಅಂತ ಹೇಳ್ಬಿಟ್ಟು, ನರೇಶ್ ಸ್ಟೀಫನ್ ಅಂತಾರ ಅವ್ರನ್ನ, ಅವರೇ ಇದನ್ನ ಮಾಡಿಸಿದ್ದು. ಈಗಿನ ಪರಿಸ್ಥಿತಿ ನೋಡಿ, ಧೋಬಿಘಾಟ್ನ ಈಗಿನ ಪರಿಸ್ಥಿತಿ ನೀವೇ ಮಾಡಿ. ಈ ಊರಿನ ಮೂಲಭೂತ ಸೌಕರ್ಯ ಏನಾಗಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಈ ತರ ಇನ್ನ ತುಂಬಾ ಸಮಸ್ಯೆಗಳಿದೆ. ಈ ಸಮಸ್ಯೆಗಳು ನಾನು ಧ್ವನಿ ಎತ್ತಾನೆ ಇರ್ತೀನಿ. ಅದು ಹೇಳ್ತಾರಲ್ಲ, ಇನ್ನ ಪಿಕ್ಚರ್ ಬಾಕಿ ಅಂತ, ಅದೇ ತರ ಇನ್ನ ಹೇಳ್ತಾನೆ ಇರ್ತೀನಿ. ಇದು 2ನೇ ಸಮಸ್ಯೆ ನಮ್ಮೂರಿಂದು. ಇದು ಉದ್ಘಾಟನೆ ಆಗಿದೆ, ಒಂದ್ 2-3 ವರ್ಷ ಆಯ್ತು ಕಟ್ಟಿ. ಬಟ್ ಈಗಿನ ಪರಿಸ್ಥಿತಿ ನೀವೇ ನೋಡ್ತಾ ಇದೀರಲ್ವಾ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಯಾರು ಇದುವರೆಗೂ ಒಂದು ಬಟ್ಟೆನೂ ಒಗ್ದಿಲ್ಲ, ಒಂದ್ ದಿನಾನು ಇಲ್ಲಿ ನೀರ್ ಬಿಟ್ಟಿರೋದು ಕೂಡ ನಾವು ನೋಡಿಲ್ಲ ಒಂದ್ ದಿನಾನು. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮದಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಯಾವ ರೀತಿ ಪೋಲಾಗುತ್ತಿದೆ ಎಂಬುದಕ್ಕೆ ಇಲ್ಲಿದೆ ಒಂದು ಜ್ವಲಂತ ಉದಾಹರಣೆ. ಜನಪ್ರತಿನಿಧಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಧೋಬಿ ಘಾಟ್ ಈಗ ಸಂಪೂರ್ಣವಾಗಿ ಹಾಳಾಗಿ ಬಿದ್ದಿದೆ. ತೊಂಡೇಬಾವಿ ಗ್ರಾಮದಲ್ಲಿ ಸುಮಾರು 2-3 ವರ್ಷಗಳ ಹಿಂದೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಧೋಬಿ ಘಾಟ್ ನಿರ್ಮಿಸಿ ಅದ್ಧೂರಿಯಾಗಿ ಉದ್ಘಾಟನೆ ಮಾಡಲಾಗಿತ್ತು. ಆದರೆ ಉದ್ಘಾಟನೆಯಾದ ದಿನದಿಂದ ಇಂದಿನವರೆಗೂ ಇಲ್ಲಿ ಒಂದೇ ಒಂದು ಬಟ್ಟೆಯನ್ನೂ ಒಗೆದಿಲ್ಲ. ಅಷ್ಟೇ ಏಕೆ, ಈ ಘಾಟ್ಗೆ ಇದುವರೆಗೂ ಒಮ್ಮೆಯೂ ನೀರು ಬಿಡುವ ಸೌಕರ್ಯವನ್ನೇ ಮಾಡಿಲ್ಲ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಪ ಮತ್ತು ಸ್ಥಳೀಯರ ಆಕ್ರೋಶ. ಗ್ರಾಮದ ಯುವ ಮುಖಂಡ ಯತೀಶ್ ಹಾಗೂ ಸಾರ್ವಜನಿಕರು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಕಿಡಿಕಾರಿದ್ದಾರೆ. ಸ್ಥಳೀಯ ಯುವ ಮುಖಂಡ ಯತೀಶ್ ಹೇಳಿಕೆ: ಜನಪ್ರತಿನಿಧಿಗಳು ಮತ್ತು ಗುತ್ತಿಗೆದಾರರು ಕೇವಲ ಕಮಿಷನ್ ಹೊಡೆಯಲು, ದುಡ್ಡು ಮಾಡಿಕೊಳ್ಳಲು ಈ ರೀತಿಯ ಯೋಜನೆಗಳನ್ನು ಮಾಡುತ್ತಾರೆ. ಇದು ಬೇರೆ ಯಾರದ್ದೋ ಹಣವಲ್ಲ, ಸಾರ್ವಜನಿಕರ ರಕ್ತಬೆವರಿನ ತೆರಿಗೆ ಹಣ. ನರೇಶ್ ಸ್ಟೀಫನ್ ಎಂಬ ಗುತ್ತಿಗೆದಾರ ಮಾಡಿದ ಕಾಮಗಾರಿ ತೀರಾ ಕಳಪೆಯಾಗಿದೆ. ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಗ್ರಾಮಸ್ಥರ ಎಚ್ಚರಿಕೆ ಮತ್ತು ಆಗ್ರಹ: ಆಂಕರ್ ಧೋಬಿ ಘಾಟ್ ಶೀಘ್ರವೇ ದುರಸ್ತಿಯಾಗಿ ನೀರು ಹಾಗೂ ಸೂಕ್ತ ನಿರ್ವಹಣೆ ಕಲ್ಪಿಸಿ ಮಡಿವಾಳ ಸಮುದಾಯದವರಿಗೆ ಹಾಗೂ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತೆ ಮಾಡಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ರೂಪಿಸುವುದಾಗಿ ತೊಂಡೇಬಾವಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರ ಹಣ ಪೋಲು ಮಾಡಿದ ಗುತ್ತಿಗೆದಾರ ಹಾಗೂ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗುತ್ತಾ? ಕಾದು ನೋಡಬೇಕಿದೆ. ಆಂಕರ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ RRS ನ್ಯೂಸ್. ಧನ್ಯವಾದಗಳು.